ಎಂಬುದಾಗಿ ಪರಲೋಕದಲ್ಲಿ ನಿತ್ಯ ನಿರಂತರವು ಕೋಟಿಗಟ್ಟಲು ದೂತರುಗಳಿಂದ ಆರಾಧಿಸಲ್ಪಡುವಂತಹ ದೇವಾದಿ ದೇವನೇ, ರಾಜಾದಿ ರಾಜನೇ, ಯೇಸು ರಾಜನೇ, ಸರ್ವಶಕ್ತಿವಂತನೇ, ಸರ್ವೋನ್ನತನೇ, ಸರ್ವ ಅಧಿಕಾರಿ, ಸರ್ವಲೋಕವನ್ನು ಮಾತಿನಲ್ಲೇ ಉಂಟು ಮಾಡಿದಂಥ ನಮ್ಮ ಒಳ್ಳೆಯ ತಂದೆಯೇ, ನಮ್ಮ ಕುರುಬನೇ, ನಮ್ಮ ಪ್ರಾಣ ಪ್ರಿಯನೇ ಯೇಸುವೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ಒಂದು ಮದುವೆಯಲ್ಲಿ ನೀವು ಆದಿಯಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀರಿ, ನಿಮ್ಮ ಸ್ತೋತ್ರ. ಈಗ ಮಂಗಳಸೂತ್ರಕ್ಕಾಗಿ ನಾವೆಲ್ಲರೂ ಸೇರಿ ಒಂದೇ ಮನಸ್ಸಿನಿಂದ, ಒಂದೇ ಅಭಿಪ್ರಾಯದಿಂದ, ಒಂದೇ ಆತ್ಮದಿಂದ ನಾವು ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ಇದನ್ನು ಆಶೀರ್ವದಿಸುವಾಗ ನೀವು ಇದನ್ನು ಆಶೀರ್ವಾದಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ದೇವ, ನಮ್ಮ ದೇಶದ ಸಂಪ್ರದಾಯದಂತೆ ಇದು ಗುರುತಾಗಿ, ಗಂಡನ ಗುರುತಾಗಿ ಅದನ್ನು ಜೀವಂತ ಇರುವ ಸಮಯವರೆಗೂ ಇದನ್ನು ಧರಿಸಿಕೊಳ್ಳಿಕ್ಕೆ ಸಿದ್ಧರಾಗಿ ಬಂದಿರುವಂಥ ಮದುಮಗಳಿಗಾಗಿ ಪ್ರಾರ್ಥಿಸ್ತಿದ್ದೀವಿ. ಈ ದಂಪತಿಗಳನ್ನು ನೀವು ನೂತನವಾಗಿ ಜತಪಡಿಸಿದ್ರಿ ಸ್ವಾಮಿ. ಇವರು ನೀನು ಬರುವ ಪರ್ಯರು ಸ್ವಾಮಿ, ಇವರು ನಿನಗಾಗಿ ಜೀವಿಸುವಂತೆ, ನಿನಗಾಗಿ ಸಿದ್ಧರಾಗುವಂತೆ, ಅನೇಕರನ್ನು ನಡೆಸುವಂತೆ ದೇವ ಇವರು ಜೀವಿಸಿದೆ, ಆಶೀರ್ವಾದಿಸಿರಿ. ಮಂಗಲ ಸೂತ್ರವನ್ನು ತಂದೆ, ಕುಮಾರ, ಪರಿಶುದ್ಧಾತ್ಮರ ನಾಮದಲ್ಲಿ ನೀವೇ ಜೀವಿಸಿ ಆಶೀರ್ವದಿಸಿಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೀವಿ. ಈ ಮಂಗಲ ಸೂತ್ರವನ್ನು ಈಗ ಅವ್ರು ಕಟ್ಟುವಾಗ, ಧರಿಸುವಾಗ ಅವರೊಡನೆ ನೀನು ಇರು ತಂದೆ, ಅವರನ್ನು ಕಾಯ್ದು ಕಾಪಾಡು ಸ್ವಾಮಿ. ಅವರಿಬ್ಬರಿಗೆ ಆರೋಗ್ಯ, ಆಯುಷ್, ಅಭಿಷೇಕಗಳನ್ನು ಕೊಟ್ಟು ನಿನ್ನ ಮಕ್ಕಳಾಗಿ, ನಿನ್ನ ದಂಪತಿಗಳಾಗಿ, ಸಾಕ್ಷಿ ಮಕ್ಕಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ನೀನೆಲ್ಲ ಮಾಡಿದ ಸಹಾಯಗಳಿಗಾಗಿ, ನೀನು ಮಾಡಿದ ಮೇಲು ಉಪಕಾರಗಳಿಗಾಗಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ಪರಲೋಕದ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಅಂಕಲ್.